ಸಿಎಲ್ಪಿ ಮೀಟಿಂಗ್ ಆನ್ಲೈನ್ ಅಜೆಂಡಾನೇ ಸರ್ ಸದ್ಯ ಡಿಕೆಶಿ ಅವರ ಆಯ್ಕೆ. ಹೌದು, ಸಿಎಲ್ಪಿ ಲೀಡರ್ ಯಾರಾಗಬೇಕು ಅನ್ನೋದು ಒಂದೇ ಅಜೆಂಡಾ. ಸೊ ಹಾಗಾಗಿ ಸಿಎಲ್ಪಿ ಮೀಟಿಂಗ್ ಅಲ್ಲಿ ಯಾರ ಹೆಸರು ಪ್ರಪೋಸ್ ಮಾಡ್ತಾರೆ ನಾವೆಲ್ಲ ಅದನ್ನ ಸಪೋರ್ಟ್ ಮಾಡ್ತೀವಿ. ಮಿನಿಸ್ಟರ್ ಆಗ್ತಾರೆ ಅದೆಲ್ಲ ಈಗಲೇ ಡಿಸ್ಕಸ್ ಮಾಡಕ್ಕಾಗಲ್ಲ. ಒಂದ್ಸರಿ ಅದೆಲ್ಲ ನಾಯಕರುಗಳು ವರಿಷ್ಠರು ಚರ್ಚೆ ಮಾಡಿ. ನಾನು ಆಕಾಂಕ್ಷೆ ಏನಿಲ್ಲ. ಎಷ್ಟೋ ಜನ ಹೆಸರು ಕೇಳಿ ಬರ್ತಿದೆ, ಆದ್ರೆ ಅಲ್ಟಿಮೇಟ್ಲಿ ಲೀಡರ್ಸ್ ಹ್ಯಾವ್ ಟು ಡಿಸೈಡ್. ಸಿದ್ದರಾಮಯ್ಯ ಅವರ ಪುತ್ರ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಅವರ ಆಗಮನ ಕೂಡ ಆಗಿರೋದನ್ನು ಗಮನಿಸ್ತಾ ಇದ್ರಿ. ಸಚಿವ ಸ್ಥಾನದ ಆಕಾಂಕ್ಷಿನ ನೀವು ಅಂತ ಕೇಳಿದಾಗ ಆ ಪ್ರಶ್ನೆನ ತಗೊಳ್ಳೋದಕ್ಕೆ ಬಯಸಲಿಲ್ಲ ಅವರು. ಎಲ್ಲವೂ ಕೂಡ ಮುಂದೆ ಡಿಸೈಡ್ ಆಗುತ್ತೆ. ಈಗ ಸದ್ಯಕ್ಕೆ ಒನ್ ಲೈನ್ ರೆಸಲ್ಯೂಷನ್ ಪಾಸ್ ಆಗುತ್ತೆ ಅನ್ನೋದನ್ನ ಖಾತ್ರಿ ಪಡಿಸ್ತಾ ಇದ್ರು. ಇನ್ನು ಈ ಸಭೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಬರ್ತಾ ಇರೋದಾಗಿ ತಿಳಿಸಿದ್ರು. ಯತೀಂದ್ರ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಪ್ರಬಲ ಖಾತೆ ಅವ್ರಿಗೆ ಸಿಗಬಹುದು, ಸಂಪುಟಕ್ಕೆ ಸೇರಬಹುದು, ವೈಲ್ಡ್ ಕಾರ್ಡ್ ಎಂಟ್ರಿಯ ಮೂಲಕ ಎಂಟ್ರಿ ಕೊಡ್ತಾರೆ ಅನ್ನೋ ನಿರೀಕ್ಷೆ. ವರಿಷ್ಠರು ಯಾರು ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಓಡಾಡ್ತಿದೆ, ಬಟ್ ನಾವು ಅದನ್ನ ಡಿಸೈಡ್ ಮಾಡ್ಬೇಕಾಗಿದ್ದು ವರಿಷ್ಠರು. ಸೊ ನಾವೇನು ಅದಕ್ಕೆ ಒತ್ತಾಯ ಮಾಡೋದಿಲ್ಲ. ಕೇಂದ್ರ ನಾಯಕರು ಸಿಎಲ್ಪಿ ನಾಯಕನನ್ನ ಘೋಷಣೆ ಮಾಡಲಿದ್ದಾರೆ. ಈಗ ಈ ಬಗ್ಗೆ ಚರ್ಚೆ ಬೇಡ ಅಂತ ಹೇಳಿದ್ರು. ಅಂದ್ರೆ ಯಾವ್ದ್ರ ಬಗ್ಗೆ ಚರ್ಚೆ ಬೇಡ ಅಂದ್ರು ಅಂದ್ರೆ ನೀವು ಮಿನಿಸ್ಟರ್ ಆಗ್ತೀರಾ ಇಲ್ವಾ ಅಂತ ಕೇಳಿದ್ದಕ್ಕೆ ಅವರ ಪ್ರಶ್ನೆಯನ್ನು ತಗೊಳ್ಳಿಲ್ಲ, ನಿರಾಕರಿಸಿದ್ರು. ಸಸ್ಪೆನ್ಸ್ ಕಂಟಿನ್ಯೂ ಆಗ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯ ವಿಚಾರದಲ್ಲಿ ನೆನಪಿರ್ಲಿ, ನಿನ್ನೆ ಅಷ್ಟೇ ಅವರು ದೆಹಲಿ ಕೂಡ ಹೋಗಿ ಹೈಕಮಾಂಡ್ ನಾಯಕರನ್ನ ಅವರ ತಂದೆ ಜೊತೆಗೆ ಭೇಟಿ ಮಾಡಿ ಬಂದಿದ್ರು. ಈಗ ಸಿಎಲ್ಪಿ ಮೀಟಿಂಗ್ ನಲ್ಲಿ ಅವರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ನೋಡಿ, ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇವತ್ತು ಸಿಎಲ್ಪಿ ಕರೆದಿರೋದು ಅಧ್ಯಕ್ಷರನ್ನ ನಾಮಿನೇಟ್ ಮಾಡಕ್ಕೆ, ಅದನ್ನ ಗವರ್ನರಿಗೆ ತಿಳಿಸ್ಲಿಕ್ಕೆ. ಅದು ಹೊರತು ಏನೇ ಚರ್ಚೆ ನಡೆದ್ರು ಸಿದ್ದರಾಮಯ್ಯ ಸಾಹೇಬರು, ಡಿಕೆ ಸಾಹೇಬರು, ವೇಣುಗೋಪಾಲ್ ಅವರು, ರಣದೀಪ್ ಅವರು ಮಾಡಿ ಖರ್ಗೆ ಸಾಹೇಬ್ರಿಗೆ ಲೆಜಿಸ್ಲೇಟಿವ್ ಪಾರ್ಟಿನ ಎಲೆಕ್ಟ್ ಮಾಡೋದಕ್ಕೋಸ್ಕರ. ಸೊ ಹೈಕಮಾಂಡ್ ಅವರು ಮತ್ತೆ ವರಿಷ್ಠರು ಯಾರನ್ನ ಸೂಚಿಸ್ತಾರೋ, ಪ್ರಪೋಸ್ ಮಾಡ್ತಾರೋ ಅವ್ರನ್ನ ನಾವು MLAಗಳು ಯುನಾನಿಮಸ್ ಆಗಿ ಅದಕ್ಕೆ ಒಪ್ಪಿಗೆ ಕೊಡ್ತಾರೆ. ಅದೆಲ್ಲ ಚರ್ಚೆ ಮಾಡಿ ಆ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಇದ್ರಿ ನೀವು. ಸೊ ಸದ್ಯಕ್ಕೆ ಒನ್ ಲೈನ್ ರೆಸಲ್ಯೂಷನ್ ಅನ್ನ ಪಾಸ್ ಮಾಡ್ಕೊಳ್ತೀವಿ, ಒಂದು ಸಾಲಿನ ನಿರ್ಣಯ ಅಂದ್ರೆ ಫಾರ್ ಎಕ್ಸಾಂಪಲ್ ಡಿಕೆ ಶಿವಕುಮಾರ್ ಅವರನ್ನ ಸಿಎಲ್ಪಿ ನಾಯಕನನ್ನಾಗಿ ಆಯ್ಕೆ ಮಾಡಲಾಗುತ್ತೆ ಅನ್ನೋದಕ್ಕೆ ಎಲ್ಲಾ ಶಾಸಕರು ಕೂಡ ಯುನಾನಿಮಸ್ ಆಗಿ ಅಂದ್ರೆ ಒಮ್ಮತದಿಂದ ನಿರ್ಧಾರಕ್ಕೆ ಸಪೋರ್ಟ್ ಮಾಡ್ತಾರೆ. ತೀರ್ಮಾನ ತೆಗೆದುಕೊಂಡು ನಮ್ಮ ವರಿಷ್ಠರು ಬಂದಿದ್ದಾರೆ, KC ವೇಣುಗೋಪಾಲ್ ಬಂದಿದ್ದಾರೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದಿದ್ದಾರೆ. ಅವ್ರು ಏನ್ ನಿರ್ಣಯ ತಗೋತಾರೆ ಅದಕ್ಕೆ ಬದ್ಧವಾಗಿದ್ವಿ. ಕಳೆದ ಬಾರಿ ಕೂಡ ನೀವು ಆಕಾಂಕ್ಷಿಯಾಗಿದ್ರಿ, ಅದಾಗಿಲ್ಲ ಅನ್ನುವಂಥದ್ದು ಒಂದು ಬೇಸರ ಸಮುದಾಯದಲ್ಲೂ ಕೂಡ ಇತ್ತು. ಈ ಬಾರಿಯೂ ಕೂಡ ಆಗ್ಲೇಬೇಕು ಅನ್ನುವಂಥ ಒಂದಷ್ಟು ಒತ್ತಾಯಗಳು ಕೇಳಿ ಬರ್ತಾ ಇದೆ. ತಮಗೆ ಏನಾದ್ರು ಸುಳಿವು ಕೊಡುವಂಥದ್ದು ಅಥವಾ ಏನು ಸೂಚನೆಗಳಿಲ್ಲ. ಇದು ಆದ್ಮೇಲೆ ಮೊದಲು ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಮಾಡಿದ ಮೇಲೆ ಮುಂದಿನ ತೀರ್ಮಾನಗಳು. ವಿಶ್ವಾಸ ಇದೆ, ನಮ್ಮ ಪಕ್ಷ ನಮ್ಮ ನಾಯಕರ ಮೇಲೆ ವಿಶ್ವಾಸ ಇದೆ. ಪ್ರಯತ್ನ ಮಾಡಲೇಬೇಕಲ್ಲ, ಪ್ರಯತ್ನ ಆಗದೆ ಯಾವುದು ಫಲ ಸಿಗೋದಿಲ್ಲ. ಲೀಡರ್ ಆಫ್ ಲೆಜಿಸ್ಲೇಟಿವ್ ಪಾರ್ಟಿನ ಎಲೆಕ್ಟ್ ಮಾಡೋದಕ್ಕೋಸ್ಕರ. ಸೊ ಹೈಕಮಾಂಡ್ ಅವರು ಮತ್ತೆ ವರಿಷ್ಠರು ಯಾರನ್ನ ಸೂಚಿಸ್ತಾರೋ, ಪ್ರಪೋಸ್ ಮಾಡ್ತಾರೋ ಅವ್ರನ್ನ ನಾವು MLAಗಳು ಯುನಾನಿಮಸ್ ಆಗಿ ಅದಕ್ಕೆ ಒಪ್ಪಿಗೆ ಕೊಡ್ತಾರೆ. ಅದೆಲ್ಲ ಚರ್ಚೆ ಮಾಡಿ ಆ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಪಕ್ಷ ಹೇಳಿದ ಕೆಲಸ ಮಾಡ್ಬೇಕಲ್ಲ ರೀ. ಅಧಿಕೃತ ಪ್ರಕ್ರಿಯೆ ಒಳಭಾಗಕ್ಕೆ ನಾವೆಲ್ಲ ಬರ್ತಾ ಇದ್ದೀವಿ. ಈ ಮೂಲಕ ತಾರ್ಕಿಕ ಅಂತ್ಯ ಸಿಗತ್ತೆ, ಶಿಸ್ತು ಪ್ರದರ್ಶನ ಆಗತ್ತೆ, ಶಿಸ್ತುಬದ್ಧವಾಗಿ ಸಿಎಲ್ಪಿ ಲೀಡರ್ ಆಯ್ಕೆ ಆಗತ್ತೆ ಅನ್ನೋದರ ಸುಳಿವನ್ನ ಬಿಟ್ಟು ಕೊಡ್ತಾ ಇದ್ದಾರೆ ಬಹುತೇಕ ಸಿಎಲ್ಪಿ ಸಭೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಬಂದಿರುವಂತಹ ನಾಯಕರುಗಳು. ಬಹುತೇಕ ಶಾಸಕರು ಕೂಡ ಇದನ್ನೇ ಹೇಳ್ತಾ ಇದ್ರು. ಇವತ್ತು ಹೈಕಮಾಂಡ್ ಏನನ್ನು ಪ್ರಪೋಸ್ ಮಾಡುತ್ತೆ ಏನು ಚರ್ಚೆ ಆಗಿಲ್ಲ. ಸದ್ಯಕ್ಕೆ ಮುಖ್ಯಮಂತ್ರಿ ಮಾಡೋದು ಒಂದೇ ಕೆಲಸ. ಈಗ ನಮ್ಮ ಅವ್ರನ್ನ ಆಯ್ಕೆ ಮಾಡಿ ಅವರಿಗೆ ಪ್ರಮಾಣ ವಚನ ಸ್ವೀಕಾರ. ವೆಂಕಟೇಶ್ ಅವರು ಮಾಜಿ ಸಚಿವರಾಗ್ತಾರೆ ಅಥವಾ ಹಾಲಿ ಸಚಿವರಾಗಿರ್ತಾರೆ ಸರ್? ಈಗ ಮಾಜಿ ಆದ್ರೂ ಒಂದಾಗೆ, ನಾನು ಹಾಲಿ ಆದ್ರೂ ಮಾಜಿ ಆದ್ರೂ ಏನಿಗೆ ಅದಕ್ಕೆ ನಾನು ಪ್ರಯತ್ನ ಏನು ಮಾಡಿಲ್ಲ. ಅದು ವರಿಷ್ಠರಿಗೆ ಬಿಟ್ಟು ವಿಚಾರ. ನಾವು ಬೇಕಾದ್ರೆ ತಗೋತಾರೆ, ಬೇಡ ಅಂತ ಹಂಗೆ MLAಗಳಾಗಿ ಇರ್ತೀವಿ. ಏನೀಗ ಅದರಲ್ಲಿ ಮೈಸೂರು ಭಾಗದಲ್ಲಿ ಮತ್ತೆ ನಿರೀಕ್ಷೆ ಇದೆ, ವಾಪಸ್ ಬರ್ತಾರೆ ವೆಂಕಟೇಶ್ ಅವರು ಅನ್ನುವಂಥದ್ದು ಚರ್ಚೆಗಳು ಕೂಡ ಆಗ್ತಾ ಇದೆ. ಸೊ ತಮಗೂ ಅದೇ ಆಕಾಂಕ್ಷೆ ಇದೆಯಾ ಹೇಗೆ ಅಂತ? ಏನು ನಿಮ್ಮ ಮಾತಂತೆ ಆಗ್ಲೇ ಬಿಡಿ. ಏನೀಗ
ಕೆ ವೆಂಕಟೇಶ್ ಅವರು ಈಗಷ್ಟೇ ಮಾತನಾಡ್ತಾ ಇದ್ರು, ನೀವು ಕೂಡ ಲಾಬಿ ಮಾಡ್ತಾ ಇದ್ದೀರಾ ಅನ್ನೋ ಪ್ರಶ್ನೆಗೆ ಉತ್ತರಿಸಲಿಲ್ಲ. ಬದಲಾಗಿ ನಿಮ್ಮೆಲ್ಲರ ಅಪೇಕ್ಷೆಯಂತೆ ನಾನು ಮುಂದುವರಿಯುವಂತ ಆಗಲಿ ಅಂತಷ್ಟೇ ಹೇಳಿದ್ರು. ಬಟ್ ಮೈಸೂರು ಪ್ರಾತಿನಿಧ್ಯ ಅಂತ ಬಂದಾಗ ತನ್ವೀರ್ ಸೇಠ್ ಅವರ ಹೆಸರು ಜೋರಾಗಿ ಓಡಾಡ್ತಾ ಇದೆ. ವೆಂಕಟೇಶ್ ಅವರಿಗೆ ಕೊಟ್ಟರೆ ತನ್ವೀರ್ ಸೇಠ್ಗೆ ಅವಕಾಶ ಇಲ್ಲ. ಹೀಗಾಗಿ ಏನಾಗುತ್ತೆ ಅಂತ, ಅಲ್ಪಸಂಖ್ಯಾತ ಕ್ಯಾಟಗರಿ ಬೇರೆ, ನೋಡೋಣ ಏನೇನಾಗುತ್ತೆ ಅಂತ. ಬಟ್ ವಿಪರೀತ ಚಟುವಟಿಕೆಗಳಾಗ್ತಾ ಇದೆ. KJ ಜಾರ್ಜ್ ಆದಿಯಾಗಿ ಬಹುತೇಕ ಎಲ್ಲಾ ನಾಯಕರ ಆಗಮನ ಒಬ್ಬೊಬ್ಬರಾಗೆ ಬರ್ತಾ ಇರೋದನ್ನ ನೋಡ್ತಾ ಇದೀವಿ. ಜಮೀರ್ ಅಹಮದ್ ಖಾನ್, ಅಲ್ಪಸಂಖ್ಯಾತ ಕೋಟಾದ ಅಡಿಯಲ್ಲಿ ವಿಪರೀತವಾದಂತಹ ಕಾಂಪಿಟೇಷನ್ ಇದೆ. ಜನಪ್ರಿಯತೆ ಮಾನದಂಡನ ಅಥವಾ ಸೀನಿಯಾರಿಟಿ ಮಾನದಂಡನ, ಅಲ್ಪಸಂಖ್ಯಾತರ ಕೋಟಾದಲ್ಲಿ ಲಾಸ್ಟ್ ಟೈಮ್ ಇಬ್ಬರಿಗೆ ಅವಕಾಶ ಇತ್ತು, ಈ ಸಲ ಎಷ್ಟು ಜನ ಗೊತ್ತಿಲ್ಲ, ಅದ್ರ ಬಗ್ಗೆ ಕುತೂಹಲ ಇದೆ. ಪಾಲ್ಗೊಳ್ಳೋದಕ್ಕೆ ಬಂದಿದ್ದಾರೆ CLP ಮೀಟಿಂಗ್ನಲ್ಲಿ.